ಬಸ್ ಟಿಕೆಟ್ ದರ ಆಯ್ತು, ನೆಕ್ಸ್ಟ್ ಹಾಲಿನ ದರ ಕೂಡ ಏರಿಕೆ ಆಗುತ್ತಂತೆ. ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಹೃದಯನ ನೀವು ಈ ಸ್ಟೋರಿ ನೋಡ್ಬೇಕು ಅಂದ್ರೆ. ಕಾಂಗ್ರೆಸ್ ಸರ್ಕಾರದಿಂದ ಬರುತ್ತಾ ಎರಡನೆಯ ಬಿಗ್ ಶಾಕ್. ಈ ತಿಂಗಳೇ ಹೊರ ಬೀಳುತ್ತಾ ಶಾಕಿಂಗ್ ಆದೇಶ. ಲೀಟರ್ ಹಾಲಿನ ದರ 8 ರೂಪಾಯಿ ಹೆಚ್ಚಳಕ್ಕೆ ಪ್ರಸ್ತಾಪ ಹೋಗಿದೆ ಅಂತೆ. ಸಿದ್ದರಾಮಯ್ಯ ಒಪ್ಪಿದ್ರೆ ಹಾಲಿನ ದರವೂ ಕೂಡ ಹೆಚ್ಚಳ ಆಗ್ಬಿಡುತ್ತೆ. ರಿಪಬ್ಲಿಕಾಣಗೆ ಸಚಿವ ಕೆ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಕೆ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬರೀ ನೋಡ್ಕೊಂಡು ಬರೋಣ. ಹಾಲಿನ ದರ ಏರಿಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ಪ್ರಸ್ತಾಪ ಇದೆ? ದರ ಏರಿಕೆ ಇನ್ನು ಮಾತಾಡಿ ಚರ್ಚೆಲಿದೆ. ಏನು ರೈತರು ಒತ್ತಾಯ ಮಾಡ್ತಾ ಇದ್ದಾರೆ, ಬಹಳ ರೈತರಿಲ್ಲ. ನಮ್ಗೆ ನಮಗೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದ್ದಾರೆ. ಆಹಾರ ಪದಾರ್ಥ ರೇಟಲ್ಲಿ ಜಾಸ್ತಿ ಆಗಿದೆ. ಅವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ, ಜಾಸ್ತಿ ಮಾಡಿ ಅಂತೇಳಿ ಒಂದು ತೀರ್ಮಾನ ತಗೋತೀವಿ. ಮುಖ್ಯಮಂತ್ರಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿ. ಪ್ರಸ್ತಾವನೆ ಏನಾದ್ರು ಎಲ್ಲ ಹಾಲಿನ ಒಕ್ಕೂಟಗಳು ಕೊಟ್ಟಿದ್ದಾವೆ ಸರ್? ಹೇಳ್ತಾ ಇದ್ದಾರೆ ಅವ್ರು ಕೇಳಿ. ಕೆಲವರೆಲ್ಲ 8 ರೂಪಾಯಿ ಜಾಸ್ತಿ ಮಾಡಿ 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಏನೋ ನೋಡೋಣ, ಇನ್ನು ತೀರ್ಮಾನ ಮಾಡಿಲ್ಲ. ಮಾಡ್ತೀವಿ. ಮತ್ತೆ ಯಾವ ಚರ್ಚೆ ಮಾಡ್ತೀರಿ ಸರ್? ಈ ತಿಂಗಳ ತೀರ್ಮಾನ ಮಾಡ್ತೀವಿ. ಅಂತಂದ್ರೆ ಆ ದರ ರೈತರಿಗೂ ಹೋಗುತ್ತೋ ಅಥವಾ ಜನಸಾಮಾನ್ಯ ರೈತರಿಗೆ ಪರಿಶೀಲನೆ ಮಾಡ್ತೀರಾ? ರೈತರು ಅಥವಾ ಹೆಂಗ್ ಬರ್ಡನ್? ರೈತರಿಗೇನೆ ಒಕ್ಕೂಟದವ್ರು ನಮಗೂ ಕೂಡ ಕೇಳ್ತಾ ಇದ್ದಾರೆ. ಇವಾಗ ನಾಟ್ ಡಿಸೈಡೆಡ್, ಇನ್ನು ನೋಡೋಣ ಮುಂದೆ. ಸರ್, ಈಗ ಹಾಲಿನ ದರ ಏರಿಕೆ ಸಂಬಂಧಪಟ್ಟ ಇನ್ನು ಬರೀ ಹಾಲಿನ ದರ ಮಾತ್ರ ಅಲ್ಲ, ನೆಕ್ಸ್ಟ್ ನೀರಿನ ದರ ಕೂಡ ಹೆಚ್ಚಳ ಆಗುತ್ತಂತೆ. ರಾಜ್ಯದ ಜನರಿಗೆ ತಪ್ಪಲ್ವಾ ದರ ಏರಿಕೆಯ ಬರೆ? ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಫಿಕ್ಸ್ ಆಗ್ತಾ ಇದೆ. ಬಸ್ ಟಿಕೆಟ್ ಆಯ್ತು, ಹಾಲಾಯ್ತು, ನಂತರ ಈಗ ನೀರು ಕೂಡ ಕ್ಯೂನಲ್ಲಿ ನಿಂತ್ಕೊಂಡಿದೆ. ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಕುಡಿಯೋ ನೀರು ದುಬಾರಿ ಆಗುವುದು ಫಿಕ್ಸ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನೀರಿನ ದರ ಏರಿಕೆಗೆ ಬಿಡಬ್ಲ್ಯೂಎಸ್ಎಸ್ಪಿಯಿಂದ ಚಿಂತನೆ ಇದೆ ಅಂತೆ. ಮುಂದಿನ ವಾರ ಬೆಂಗಳೂರಿನ ಜನಪ್ರತಿನಿಧಿಗಳ ಸಭೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ. ನೀರಿನ ದರ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೇ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾಣಗೆ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷ ರಾಮ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬಸ್ ದರ ನಂತರ ಇದೀಗ ನೀರಿನ ದರ ಸದ್ಯದರಲ್ಲೇ ಸರ್ಕಾರ ಹೆಚ್ಚಳ ಮಾಡುವ ನಿರೀಕ್ಷೆ ಇದೆ. ಹೀಗಾಗಿ ಇದೇ ತಿಂಗಳು ಸೆಕೆಂಡ್ ವೀಕು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಡಿಸ್ಕಷನ್ ಆಗಿ ಎಷ್ಟು ದರ ಎಂಬುದು ಮಾನ್ಯ ಡಿಸಿಎಂ ಅವರೇ ತಿಳಿಸಲಿದ್ದಾರೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಭೆ ಯಾವಾಗ ಸರ್? ಯಾವಾಗ ದರ ಏರಿಕೆ ಆಗುತ್ತಂತ? ಈಗ ಸದರಿ ವಿಷಯದ ಬಗ್ಗೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರು ಗಮನಕ್ಕೆ ತಂದಿದ್ದೇವೆ. ಮತ್ತು ಬೆಂಗಳೂರಿನ ಎಲ್ಲ ಸಮಸ್ತ ಶಾಸಕರಿಗೂ ಗಮನಕ್ಕೂ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ತಂದಿದ್ದೇವೆ. ಹಾಗಾಗಿ ಸದ್ಯದಲ್ಲಿ ಜನವರಿ 2ನೇ ವಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆಯಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದು ಒಪ್ಪಿಗೆ ಆದರೆ ಸಭೆಯನ್ನು ಕರಿತೀವಿ. ಎಷ್ಟು ದರ ಸರ್? ಏನಾದರೂ ಮಾಹಿತಿ ಸರ್? ಈಗ ಸದ್ಯಕ್ಕೆ ನಾವು ಓಪನ್ ಎಂಡೆಡ್ ಇದ್ದೀವಿ. ನಮ್ಮ ಜಲಮಂಡಳಿಗೆ 1000 ಲೀಟ್ರಿಗೆ 52 ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ. 1000 ಲೀಟ್ರ್ ನೀರನ್ನು ಒಂದು ಮನೆಗೆ ಪೂರೈಕೆ ಮಾಡೋದಕ್ಕೆ. ಆದರೆ ನಾವು ಈಗ ಸರಾಸರಿ ವಸೂಲಿ ಮಾಡ್ತಾ ಇರೋದು 1000 ಲೀಟ್ರಿಗೆ 22 ರೂಪಾಯಿ ವಸೂಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಭಾಳಷ್ಟು ಮೊರೆ ಆಗ್ತಿದೆ. ಅಟ್ಲೀಸ್ಟು ಒಂದೇ ಸರಿ ಆಗದೇ ಇದ್ರೂ ಕೂಡ ಹಂತ ಹಂತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬೆಂಗಳೂರು ಎಲ್ಲ ಶಾಸಕರನ್ನ ಕರೆದು ಸಭೆ ಆಗುತ್ತೆ ಸರ್? ಹೇಗೆ ಸರ್? ಹೌದು, ಬೆಂಗಳೂರಿನ ಎಲ್ಲ ಶಾಸಕರನ್ನು ಕರೆಸಿ ಜನಪ್ರತಿನಿಧಿಗಳು, ನಾಟ್ ಓನ್ಲಿ ಶಾಸಕರು, ವಿಧಾನ ಪರಿಷತ್ ಶಾಸಕರು, ಲೋಕಲ್ ಇವರು ನಮ್ಮ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ಲರನ್ನು ಕರೆಸಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡು ಡಿಸಿಎಂ ಸಮ್ಮುಖದಲ್ಲಿ ಈ ಒಂದು ಸಭೆ ಆಗುತ್ತೆ. ಡಿಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಬೇಕಂತ ತೀರ್ಮಾನ ಆಗಿದೆ. ಸರ್, ಈಗ ದರ ವಿಚಾರವಾಗಿ ಸರ್ಕಾರಕ್ಕೆ ಬಿಟ್ಟಿದ್ದು ಸರ್, ಹೇಗೆ ನೀವೇನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಸರ್? ನಾವು ನಮ್ಮ ಕಡೆಯಿಂದ ವಾಸ್ತವ ಅಂಶ ಏನಿದೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ಅದರ ಮೇಲೆ ಎಷ್ಟೆಷ್ಟು ಮಾಡಿದರೆ ಏನೇನಾಗುತ್ತೆ ಅಂತ ಒಂದು ಪರಿಣಾಮಕಾರಿಯಾಗಿ ಒಂದು ಟೇಬಲನ್ನು ರೆಡಿ ಮಾಡಿ ಸಭೆ ಮುಂದೆ ಚರ್ಚೆ ಮಾಡಿದ್ದೀವಿ. ಅದು ಚರ್ಚೆಯಲ್ಲಿ ಏನು ತೀರ್ಮಾನ ತೆಗಿತಾರೆ ಅಷ್ಟು ಸ್ಲಾಬನ್ನು ಇನ್ಕ್ರೀಸ್ ಮಾಡ್ತೀವಿ. ಸದ್ಯಕ್ಕೆ ಯಾವುದೇ ನಿರ್ದಿಷ್ಟವಾದ ಪ್ರಸ್ತಾವನೆಯನ್ನು ಕೊಟ್ಟಿಲ್ಲ. ಇನ್ ಪ್ರಿನ್ಸಿಪಲ್ ಈ ಥರ ಹೆಚ್ಚು ಮಾಡಬೇಕಾಗುತ್ತೆ ಅಂತ ಒಂದು ಪ್ರಸ್ತಾವನೆ ಕಳಿಸಿದ್ದೇವೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಎಸ್, ಇದಿಷ್ಟು ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ದಕ್ಷಿಣ ಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಸರ್ಕಾರ ಯಾವುದಕ್ಕೆಲ್ಲ ಬೆಲೆ ಜಾಸ್ತಿ ಮಾಡಿದೆ ಅಂತೇಳಿ ಬಾಯ್ಸ್ಗಳ ಸ್ಟೈಲಲ್ಲಿ ಹೇಳ. ನೀರು, ಬೀರು, ಹಾಲು, ಆಲ್ಕೋಹಾಲು. ನೀರು, ಬೀರು, ಹಾಲು, ಆಲ್ಕೋಹಾಲು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಹಾಲು, ಇವ್ರಿಗೆ ಅರ್ಥ ಆಗುತ್ತೆ ನೋಡಿ. ವೀರೇಶ್, ನೀರು, ಬೀರು, ಹಾಲು, ಆಲ್ಕೋಹಾಲು ಮ್ಯಾನೇಜ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಇಲ್ಲ, ಯಾವುದು ಹೆಚ್ಚು ಪ್ರಭಾವಶಾಲಿ ಆಗೋದು ಅಂತೇಳಿ. ಬನ್ನಿ, ನೀರು ಬಂದಾಗ ಯಾರು ಸಿಡಿದೇಳ್ತಾರೆ, ಬೀರ್ ಬಂದಾಗ ಯಾರು ಸಿಡಿದೇಳ್ತಾರೆ, ಹಾಲು ಬಂದಾಗ ಯಾರು ಸಿಡಿದೇಳ್ತಾರೆ, ಆಲ್ಕೋಹಾಲ್ ಬಂದಾಗ ಯಾರು ಸಿಡಿದೇಳ್ತಾರೆ ಹೇಳಿ?
ಜಯಪ್ರಕಾಶ್ ಶೆಟ್ಟಿ ಸರ್ಕಾರ ಹೊಸ ವರ್ಷಕ್ಕೆ ಸಾರ್ವಜನಿಕರಿಗೆ ಭಿಕ್ಷೆ ಹಾಕಿ ನೀಡ್ತಿದೆ, ದರ ಏರಿಕೆ ಆಗ್ತದೆ. ಒಂದು ಕಡೆ ಬಸ್ ದರ ಆಯಿತು, ಇದೀಗ ಹಾಲಿನ ದರ ಮತ್ತು ನೀರಿನ ದರ ಇದೇ ತಿಂಗಳಲ್ಲಿ ಆಗಲಿದೆ. ಯಾಕಂದರೆ ಜನವರಿ 2ನೇ ವಾರ ಜಲಮಂಡಳಿ ಸಭೆ ಆಗುತ್ತೆ. ಯಾಕಂದರೆ DCM ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಬೆಂಗಳೂರು ಶಾಸಕರು, ಸಂಸದರು ಮತ್ತು ಆ ಜಲಮಂಡಳಿ ಅಧಿಕಾರಿಗಳು, ಈಗ ಜಲಮಂಡಳಿ ಅಧಿಕಾರಿಗಳು ಏನು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದರೆ, ಅಂದರೆ ನೀರಿನ ದರ 20ರಿಂದ 30% ಜಾಸ್ತಿ ಮಾಡಬೇಕೆಂಬುದು ಜಲಮಂಡಳಿಯ ಒಂದು ಕಡೆ ಪ್ರಸ್ತಾವನೆಯಲ್ಲಿ ಸಲ್ಲಿಕೆ ಆಗಿದೆ. ಅಂದರೆ 30ರಿಂದ 33ರಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ ರೇಟು. ಯಾಕಂದರೆ 25,000 ಲೀಟರ್ ತಗೊಂಡವರಿಗೆ ಅವರಿಗೆ 33 ರೂಪಾಯಿ ಲೀಟರ್ ಅಂದರೆ ದರ ಜಾಸ್ತಿ ಆಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ. ಈ ಸಭೆ ನಂತರ ನಿರ್ಧಾರ ಆಗುತ್ತೆ ಎಷ್ಟು ದರ ಏರಿಕೆ ಮಾಡಬೇಕು ಎಂಬುದು. ಯಾಕಂದರೆ ಸ್ಪಷ್ಟವಾಗಿ ಜಲಮಂಡಳಿ ಅಧಿಕಾರಿಗಳು ನೀಡ್ತಿಲ್ಲ ಮಾಹಿತಿ, ಸರ್ಕಾರವೇ ನಿರ್ಧಾರ ಮಾಡುತ್ತೆ ಅಂತ ಒಂದು ಕಡೆ ಜಲಮಂಡಳಿ ಅಧ್ಯಕ್ಷರು ಒಂದು ಕಡೆ ಮಾಹಿತಿ ಸಹ ನೀಡಿದರೆ. ಮತ್ತೊಂದು ಕಡೆ ಹಾಲಿನ ದರ 5ರಿಂದ 8 ರೂಪಾಯಿ ಆಗುತ್ತೆ ಅಂತ ಒಂದು ಕಡೆ ಹೇಳಲಾಗ್ತಿದೆ. ಈಗಾಗಲೇ KMF ಅವರು ಸರ್ಕಾರಕ್ಕೆ ಸಹ ಪ್ರಸ್ತಾವನೆ ಸಲ್ಲಿಸಿದೆ. ಇನ್ನು ಇದೇ ತಿಂಗಳಲ್ಲಿ ಇವೆರಡು ದರ ಏರಿಕೆ ಆಗಲಿದೆ. ಹೀಗಾಗಿ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ಹೊರೆ ಆಗಲಿದೆ. ಜಯಪ್ರಕಾಶ್ ಶೆಟ್ಟಿ ವೀರೇಶ್ ಮಾತಾಡ್ತಾ ಇದ್ರು, ಅವ್ರಿಗೆ ಮದುವೆ ಆಗಿದೆ, ಅಷ್ಟೇ ಭಯ ಆಯ್ತು ಅವ್ರಿಗೆ. ಅಲ್ಲ ಅವ್ರಿಗೆ 2 ಪ್ರಾಬ್ಲಮ್ ಆಗುತ್ತೆ. ಹೌದು, ನೀರು ಮತ್ತು ಹಾಲು ಮಗು ಜಾಸ್ತಿ ಆದ್ರೆ ಮನೆಯವರು ಬೈತಾರೆ, ಬೀರು ಮತ್ತು ಆಲ್ಕೋಹಾಲು ಜಾಸ್ತಿ ಆದ್ರೆ ಇವರೇ ಬೈಕೋತಾರೆ, ಆ ತರ. ಓಕೆ ನೋಡಿ, ಹೊಸ ವರ್ಷಕ್ಕೆ ಸಿದ್ದು ಸರ್ಕಾರ ಮೊದಲ ಶಾಕ್ ಕೊಟ್ಬಿಟ್ಟಿದೆ ಜನಸಾಮಾನ್ಯರಿಗೆ. ಬಸ್ ಟಿಕೆಟ್ ಪ್ರಯಾಣ ದರ 15% ಹೆಚ್ಚಳ ಮಾಡಲಾಗಿದೆ. ಅಂದ್ರೆ ಇದೇ ತಿಂಗಳು ಜನವರಿ 5ನೇ ತಾರೀಕಿಂದ ಅದು ಇಂಪ್ಲಿಮೆಂಟ್ ಆಗುತ್ತೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಹಾಗಾಗಿ ಬಿಜೆಪಿ ವಿರುದ್ಧ ಆರೋಪ, ಜನತೆಗೆ ಗ್ಯಾರಂಟಿ ಬರೆಯನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಹಳೆ ಸಾಲ ತೀರಿಸೋದಕ್ಕೆ ದರ ಹೆಚ್ಚಳದ ಸಬೂಬು ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿ ದುಬಾರಿಯಿಂದ ಪ್ರಯಾಣಿಕರ ಜೇಬಿಗೆ ಕತ್ತರಿ ಗ್ಯಾರಂಟಿ. ಜನವರಿ 5ರಿಂದಲೇ ಪರಿಷ್ಕೃತ ಟಿಕೆಟ್ ದರ ಜಾರಿಯಾಗುತ್ತೆ ಇಡೀ ರಾಜ್ಯದಲ್ಲಿ. ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ ಶಾಕ್ ಕೊಟ್ಟಿದೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದ ಸರ್ಕಾರ ಗಂಡ ಹೈಕಳಿಗೆ ವಸೂಲಿ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದೆ. ಜನವರಿ 5ರಿಂದಲೇ ಪ್ರಯಾಣಿಕರಿಗೆ ಈ ಶಾಕ್ ತಗುಲಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಫ್ರೀ. ಗಂಡ ಹೈಕಳು ಬಸ್ ಹತ್ತಿದ್ರೆ ಕತ್ತರಿ ಕತ್ತರಿ ಕತ್ತರಿ. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು. ಹೆಣ್ಮಕ್ಳಿಗೆ 2,000 ಕೊಟ್ರು. ಮದ್ಯದ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು. ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು. ಗೆದ್ದ ಮೇಲೆ 200 ಯೂನಿಟ್ ಅಷ್ಟೇ ಫ್ರೀ ಅಂತ ಚಮಕ್ ಕೊಟ್ರು. ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು. ಇದೀಗ ಬಸ್ ಪ್ರಯಾಣದ ದರ 15% ಹೆಚ್ಚು ಮಾಡಿದ್ದಾರೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ ಹೈಕಳ ಜೇಬು ಖಾಲಿ ಖಾಲಿ. ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಸರ್ಕಾರ ನಡೆಸೋರು ಹೇಳೋದು ಹಿಂಗೆ. ಸುಮಾರು 5-6 ತಿಂಗಳು ಮುಂಚೆನೆ ಬೆಲೆ ಏರಿಕೆ ಮಾಡಬೇಕು, ನಮ್ಮ ಏನ್ ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನ ಕಳಿಸಿದ್ರು. ಇವತ್ತು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಕಳಿಸಿದ್ವಿ. ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ರು. 5 ವರ್ಷಕ್ಕೆ ಮುಂಚೆ, ಈ ಜನವರಿ 25ಕ್ಕೆ 5 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು. ಆದಾಯ ಜಾಸ್ತಿ ಆಗಿದೆ, ಖರ್ಚು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ. ಉದಾಹರಣೆಗೆ ನೋಡಿ, ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ 9 ಕೋಟಿ 16 ಲಕ್ಷ ಆಗೋದು ಪ್ರತಿದಿನ. ಈಗ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ ಪ್ರತಿದಿನ. ಸಿಬ್ಬಂದಿ ವೆಚ್ಚ 12 ಕೋಟಿ 85 ಲಕ್ಷ 5 ವರ್ಷಕ್ಕೆ ಮುಂಚೆ. ಪ್ರಸ್ತುತ 18 ಕೋಟಿ 36 ಲಕ್ಷ. ಈ ಎರಡೇ ಬಾಬತ್ತಲ್ಲಿ ಇಷ್ಟು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹಿಂದೆ ಆಡಳಿತ ಮಾಡಿದಂತ ಬಿಜೆಪಿಯವರು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಎಸ್ ಟಿ ಯುಸ್ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಯಾರು ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ. ನಷ್ಟ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ನ ತರಬೇಕಲ್ಲ. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಬೆಲೆ ಏರಿಕೆ ಯಾಕೆ, ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ, ಬಿಎಂಟಿಸಿಯಲ್ಲಿ 10 ವರ್ಷ ಹಿಂದಿನ ದರವೇ ಇದೆ. ಇತರ ನಿಗಮಗಳಲ್ಲಿ 5 ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು. ಕೊನೆ ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ 75 ರೂಪಾಯಿ ಇತ್ತು.
ಆದ್ರೆ ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದ್ರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ರೂಪಾಯಿ ವ್ಯಯಿಸಲಾಗ್ತಾ ಇದ್ದು ನಿತ್ಯ 4 ಕೋಟಿ ನಷ್ಟವಾಗ್ತಾ ಇದೆ. ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ, ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನನಗಂತೂ ಫ್ರೀ ಅನ್ಸಲ್ಲ. ಈ ಹೆಣ್ಮಕ್ಳು ನಾವೆಲ್ಲ ಫ್ರೀ ಓಡಾಡ್ತಿದ್ವಲ್ಲ, ಈಗ ಯಜಮಾನ್ರು ನಮ್ದು ಟಿಕೆಟ್ ಅವರೇ ಕೊಡ್ಬಿಡ್ತಾರ ಅಂತ. ಇಲ್ಲ 10 ವರ್ಷ ಆಯ್ತು ಬೆಲೆ ಏರಿಕೆ ಮಾಡಿಲ್ಲ. ಆಮೇಲೆ ಉಳಿದ KSRTC 10 ವರ್ಷ ಆಯ್ತು ಬೆಲೆ ಏರಿಕೆ ಮಾಡಿಲ್ಲ. ಉಳಿದದ್ದು ಅವ್ರು ಹೇಳ್ತಾರೆ 9 ಕೋಟಿ, ಈಗ 13 ಕೋಟಿ ಆಗ್ತಾ ಇದೆ. ಆಮೇಲೆ ಅದು ಬೆಲೆ ಏರಿಕೆ, ಅದನ್ನು ನಾನು ಉಳಿದ ಬೆಲೆ ಏರಿಕೆ ಥರ ಕಂಪೇರ್ ಮಾಡೋದಿಲ್ಲ. ನನಗೆ ಪ್ರಶ್ನೆ ಇರೋದು, ಅವರು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಅವ್ರು BJP ಅವರು 5,099 ಕೋಟಿ ಹೊರೆ ಇಟ್ಟು ಹೋಗಿದ್ದಾರೆ. ಅದು ನಿಮ್ಗೆ ಈಗ ಯಾಕೆ ನೆನಪಾಯ್ತು ಅಂತ ನಾನು ಹೇಳಿದೆ. ನಿಮಗೆ ಯಾವತ್ತು ಫ್ರೀ ಕೊಡ್ತೀನಿ ಅಂತ ಒಂದು ಪ್ಲಾನ್ ಮಾಡುವಾಗ ಅದನ್ನು ಶಕ್ತಿ ಯೋಜನೆ, ಆಗ KSRTC ಎಷ್ಟಿದೆ ರೀ ಸಾಲ ಸೂಲ ಎಲ್ಲ ನೋಡ್ಬೇಕಲ್ಲ, ನೋಡ್ಬಿಟ್ಟು ಅದನ್ನ ಹೇಳ್ಬೇಕಿತ್ತಲ್ಲ. ನೋಡ್ಲಿಲ್ಲ ನೀವು ಅದನ್ನ ಹೇಳಲೇ ಇಲ್ಲ. ಅವತ್ತು ಇಷ್ಟು ಸಾಲ ಇದೆ ಮತ್ತೊಂದು ಮಾಡೋಕ್ಕಾಗಲ್ಲ. ಆಗ ಯಾವನೊಬ್ಬನು ಹೇಳಿಲ್ವಾ? ಸಿಕ್ಕಿದ್ರೆ ಸೀರುಂಡೆ ಅಂತ, ಪುಕ್ಷಟ ಸಿಕ್ಕಿದ್ರೆ ಹುಬ್ಳಿ ಭಾಗದಲ್ಲಿ ಇದೆಯಲ್ಲ, ಪುಕ್ಷಟ ಸಿಕ್ಕಿದ್ರೆ ಪಿನಲ್ಲಿ ಕುಡಿತಾರೆ ಅಂತ. ಹಂಗ ಮಾಡೋಣ ಬಿಡಿ, ಆಮೇಲೆ ಅದು ಹೆಂಗಾಯ್ತು? ಆದ್ರೆ ಜನರಿಗೆ ಮೋಸ ಮಾಡೋದಲ್ವ ನೀವು? ಅದಕ್ಕೆ ನಾನು ಹೇಳಿದೆ, ನೀವು ಜನರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ನಾನು ಕೇರಳದ ಒಂದು ಉದಾಹರಣೆ ಕೊಟ್ಟೆ, ನೆನ್ನೆ ಕೊಟ್ಟೆ ಅಂತ ಅನಿಸುತ್ತೆ ನನಗೆ. ಕೇರಳದ ಮುಖ್ಯಮಂತ್ರಿ ಆಗಿದ್ರು AK ಆಂಟನಿ. AK ಆಂಟನಿ ಕೇಂದ್ರದ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು. ಅವರ ಮಗ ಈಗ BJP ಸೇರಿದ್ದಾರೆ, ಅದು ಬೇರೆ ವಿಚಾರ. ಅವರು ಮತ್ತು ಕರುಣಾಕರ್ ನಡುವೆ ಬಹಳ ಫೈಟ್ ಆಗ್ತಾ ಇತ್ತು. ಆದ್ರೂ ಕೂಡ ಅವ್ರ ಪಾರ್ಟಿಗೆ ಬೇಕಾಗಿ ಯಾವತ್ತೂ ಕೂಡ AK ಆಂಟನಿಗೆ ಒಂದು ಒಳ್ಳೆ ಹೆಸರಿದೆ ಅಲ್ಲಿ. ಬಹಳ ನಂಬಿಕಸ್ಥ, ಕಾಂಗ್ರೆಸ್ನ ಬಹಳ ಅಂದ್ರೆ ಜನರದ ಬಹಳ ನಂಬಿಕೆಗೆ ಒಳಪಟ್ಟಂತ ಮುಖ್ಯಮಂತ್ರಿ ಅವರು AK ಆಂಟನಿ. ಕೇರಳದಲ್ಲಿ ಏನಾಗ್ಬಿಡುತ್ತೆ, ಸಂಬಳ ಕೊಡೋದಕ್ಕೆ ದುಡ್ಡಿರೋದಿಲ್ಲ. ಐ ಥಿಂಕ್ ನಾವಾಗ ಇನ್ನು ಜರ್ನಲಿಸಮ್ ಎಲ್ಲ ಬಂದಿಲ್ಲ ಅನ್ಸುತ್ತೆ. ಸಂಬಳ ಕೊಡೋದಕ್ಕೆ ದುಡ್ಡಿರೋದಿಲ್ಲ, ಗಲಾಟೆ. ಸಂಬಳ ಇಲ್ಲ ರೀ ಗವರ್ಮೆಂಟ್ ಎಂಪ್ಲಾಯಿಗಳಿಗೆ, ಇದು ಖಾಲಿ ಆಗಿರ್ತದೆ. ಏನೋ ಒಂದು ಕಿರಿಕಿರಿ ಆಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಯೂನಿಯನ್ ಎಲ್ಲ ಜಾಸ್ತಿ ಅಲ್ವಾ, ಇಂಡಸ್ಟ್ರಿ ಎಲ್ಲ ಬರೋದಕ್ಕೆ ಬಿಡೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಈ ಕಮ್ಯುನಿಸ್ಟ್ ಬಗ್ಗೆ ನಾವು ಮಾತಾಡ್ತೀವಲ್ವಾ, ಅವರು ಈ ಏನು ಬದಲಾದ ಕಾಲಘಟ್ಟದಲ್ಲಿ ತಾವು ಬದಲಾಗೋದಿಲ್ಲ, ಅಲ್ಲೇ ನಿಂತು ಬಿಡ್ತಾರೆ. ಅದೊಂದು ಅವ್ರದ್ದು ಸಮಸ್ಯೆ. ಅದರ್ವೈಸ್ ಒಂದು ಕಾಲದಲ್ಲಿ ಅದು ಕಮ್ಯುನಿಸ್ಟ್ ಬೇಕಿತ್ತು. ಭಾರತ ಅಂದರೆ ಈ ಏನಂತೀವಿ ನಾವು, ಅಸ್ಪೃಶ್ಯತೆ ಆಮೇಲೆ ಶೋಷಣೆ ಇದರ ವಿರುದ್ಧ ಹೋರಾಟಕ್ಕೆ ಬೇಕಿತ್ತು ಖಂಡಿತವಾಗಲೂ. ಆದರೆ ತನ್ನಿಂತಾನೆ ಬದಲಾಗಬೇಕು. ಯಾಕಂದರೆ ರಷ್ಯಾದಲ್ಲೂ ಕೂಡ ಅದೆಲ್ಲ ಬದಲಾಗಬೇಕು. ಇರಲಿ ಬಿಡಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಸಂಬಳ ಕೊಡ್ತಾ ಇರಲಿಲ್ಲ, ಗಲಾಟೆ ಕೇರಳದಲ್ಲಿ. AK ಆಂಟನಿ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಮಾತಾಡ್ತಾರೆ ಜನಗಳ ಹತ್ರ, ಎಲ್ಲ ಎಂಪ್ಲಾಯಿಗಳ ಹತ್ರ. ನೋಡಿ, ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ, ನಿಮ್ಮ ಇಷ್ಟು ತಿಂಗಳ ಸಂಬಳ ಕೊಡಲಿಕ್ಕೆ ಆಗಿಲ್ಲ. ತಕ್ಷಣವೇ ನಾನು ನಿಮ್ಮದು ಒಂದು 6 ತಿಂಗಳ ದಿನ ಬಾಕಿ ಇತ್ತೇನೋ ಗೊತ್ತಿಲ್ಲ ನನಗೆ, ಬಟ್ ವಿಷಯ ಅದುವೇ 1 ತಿಂಗಳು 2 ತಿಂಗಳು ಬಿಡುಗಡೆ ಮಾಡ್ತೀನಿ. ಇನ್ನು ಉಳಿದ 4 ತಿಂಗಳ ಮತ್ತೊಂದು ನನಗೆ ಸ್ವಲ್ಪ ಟೈಮ್ ಕೊಡಿ, ನೀವು ನನ್ನ ಜೊತೆ ಸಹಕರಿಸಬೇಕು. ಜೊತೆ ಮರುದಿವಸದಿಂದ ಸ್ಟ್ರೈಕ್ ಬಂದಾಗ್ಬಿಡ್ತು ಶ್ರುತಿ. ಅಂದ್ರೆ ನೀವು ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂತೇಳಿ. ಈಗ ನರೇಂದ್ರ ಮೋದಿ ಅವರು ಅವತ್ತೊಂದು ಹೇಳಿಕೆ ಕೊಟ್ಟಾಗ, ಸರಿಯೋ ತಪ್ಪೋ ಮಗದೊಂದೋ ಮತ್ತೊಂದೋ ದೀಪ ಹಚ್ಚಿ ಅಂತ ಹೇಳಿದಾಗ, ಕೇವಲ ಜನಸಾಮಾನ್ಯರ ದೀಪ ಹಚ್ಚಿದ್ದಲ್ಲ, ದೇವೇಗೌಡರು ಕೂಡ ದೀಪ ಹಚ್ಚಿದ್ರು. ದೇವೇಗೌಡರು ಕೂಡ, ಯಾಕೆ ದೇವೇಗೌಡರಿಗೆ ತಲೆಯಲ್ಲಿ ಮಿದುಳಿಲ್ವಾ, ಇರುತ್ತಲ್ವಾ, ಅವರು ಕೂಡ ಹಚ್ಚಿದ್ರು. ನಂಬಿಕೆ, ಸಮಟೈಮ್ಸ್ ನಂಬಿಕೆ ವರ್ಕೌಟ್ ಆಗುತ್ತೆ. ನಂಬಿಕೆ ಬಹಳ ದೊಡ್ಡ, ಫೇತ್ ಕ್ಯಾನ್ ಮೂವ್ ಮೌಂಟೇನ್ ಅಂತ ಹೇಳಿ ಒಂದು ಗಾದೆ ಮಾತಿದೆ. ನಂಬಿಕೆಗಳಾಗತ್ತೆ ಅಂತೇಳಿ. ಇಡೀ ಧರ್ಮದ ಮೂಲ ಸಾರವೇ ನಂಬಿಕೆ. ಹಿಂದೂಗಳಾಗಿರ್ಲಿ, ಮುಸಲ್ಮಾನರಾಗಿರ್ಲಿ, ಕ್ರಿಸ್ತರಾಗಿರ್ಲಿ, ಯಾರೇ ಆಗಿರ್ಲಿ, ನಂಬಿಕೆ ನಂಬು. ಆದ್ರೆ ನಂಬಿಕೆ ಮತ್ತು ಮೂಢನಂಬಿಕೆಯಲ್ಲಿ ಅನೇಕ ವ್ಯತ್ಯಾಸಗಳಿವೆ. ಇದನ್ನು ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ನೀವು ಆ ನಂಬಿಕೆಯನ್ನು ಕೊಡಬೇಕಾಗಿತ್ತು. ಈಗ ನೀವು ಜಾಸ್ತಿ ಮಾಡಿದ್ರೆ ಈಗ ಹೆಂಗಾಯ್ತು? ಆಯ್ತು, ಅದೊಂದು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರ? ನೋಡ್ರಪ್ಪ, ಹಿಂಗೆ ನೀವು ಹೇಳ್ಬೇಕಾಗಿತ್ತು. ನಮಗೆ ಯಾವುದೇ ಸಾಲ ಇಲ್ಲದೆ ಇದ್ದಿದ್ರೆ ನಿಮಗೆ ಫ್ರೀ ಕೊಡ್ತಾ ಇದ್ವಿ. ಈಗ ನನ್ನನ್ನೇನೋ ಓವರ್ ಅಂತ ಅನ್ಕೋಬೇಡಿ, ನನ್ನನ್ನೇನಾದ್ರೂ ಸಜೆಷನ್ ಕೊಡ್ತಿದ್ರೆ ನಾನೇನು ಮಾಡ್ತಿದ್ದೆ ಗೊತ್ತಾ? ಒಂದು ವೇಳೆ ನಿಮಗೆ ವರ್ಷದಲ್ಲಿ ಬಸ್ಸಲ್ಲಿ ಹೆಣ್ಮಕ್ಳಿಗೆ ಇಷ್ಟು ಫ್ರೀ ಇದೆ, ನೀವು ತಿಂಗಳಲ್ಲಿ ಅಥವಾ 2 ತಿಂಗಳಿಗೊಮ್ಮೆ ನೀವು ಎಲ್ಲಿ ಬೇಕಿದ್ರು ಇಷ್ಟು ಕಿಲೋಮೀಟರ್ ಹೋಗ್ಬೋದು, ಪಾಸ್ಗಳು ಕೊಡ್ಬೋದು, ಫ್ರೀ ಟಿಕೆಟ್. ಒಂದ್ಸಲ ಆದ್ರೆ ಆ ತಿಂಗಳು ಮತ್ತೆ ಇಲ್ಲ, ಅಥವಾ 2 ತಿಂಗಳಲ್ಲಿ ಒಂದ್ಸಲ ಹೋದ್ರೆ ಮತ್ತೆ ಇಲ್ಲ. ನಿಮಗೆ 1 ವರ್ಷದಲ್ಲಿ 6 ಸಲ ಎಷ್ಟು ಬೇಕಿದ್ರು ಹೋಗ್ಬೋದು. ನಿಮಗೆ ಜನಜಂಗುಳಿ ಆಗೋದಿಲ್ಲ, ಕಿರಿಕಿರಿ ಆಗೋದಿಲ್ಲ, ಮತ್ತೊಂದು ಆಗೋದಿಲ್ಲ. ಆಮೇಲೆ ನೀವು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ಮುಂದುವರಿಯೋದಿಲ್ಲ. ಹಂಗೂ ಮಾಡಬೇಕು.
ಇದು ಬಿಟ್ಟು ಇದ್ಯಾರು ಗೊತ್ತಾ, ಈ ಒಟ್ಟಾರೆ ಯಾರೆಲ್ಲ ಸೇರಿ ಈ ಒಂದು ಏನೋ ಪ್ಲಾನ್ ಮಾಡಿಬಿಟ್ಟು ಅದನ್ನು ಫ್ರೀ ಕೊಡಿ, ಇದನ್ನು ಫ್ರೀ ಕೊಡಿ, ಅದನ್ನು ಫ್ರೀ ಕೊಡಿ ಅಂತ ಹೇಳ್ಬಿಟ್ಟು ಇಂಥ ಅವಸ್ಥೆಗೆ ಬಂದಿದೆ. ನೀವು ಬೆಲೆ ಏರಿಕೆ ಮಾಡಿದ್ದು ಜಾಸ್ತಿ ಅಲ್ಲ, ಅದು ತಪ್ಪು ಅಂತ ನಾನು ಹೇಳಲಾರೆ. ಯಾಕಂದ್ರೆ ನೀವು ಅಂಕಿಅಂಶಗಳು ಕೊಟ್ಟಾಗ ಸರಿ ಅಂತ ಅನಿಸುತ್ತೆ. ಕೊಟ್ಟಿರೋ ಕಾರಣ ಸರಿ. 10 ವರ್ಷಗಳಿಂದ ನೀವು ಮಾಡಿಲ್ಲ, ಪೆಟ್ರೋಲ್ ಜಾಸ್ತಿ ಆಗಿದೆ, ಆಮೇಲೆ ಅಲ್ಲಿ ಇವ್ರಿಗೆ ಕೊಡ್ಬೇಕು. ಇದು ಹೆಂಗೆ ಅಂತಂದ್ರೆ ಆಮೇಲೆ ಅವತ್ತು ಬಂತಲ್ಲ ಯಾವುದು ನಿವ್ವಳ ಲಾಭ ಬಂದಿತ್ತೋ ಇಲ್ಲೋ, ಬಂದಿತ್ತು KSRTCಗೆ ನಿವ್ವಳ ಲಾಭ. ಏನು ನಿವ್ವಳ ಲಾಭ? ಇದು ಹೆಂಗೆ ಅಂತಂದ್ರೆ ನಿಮ್ದೊಂದು ಹೋಟೆಲ್ ಇದೆ ಅಂತ ಇಟ್ಕೊಳ್ಳಿ ಸತಿ, ನಿಮಗೆ 400 ರೂಪಾಯಿ ವ್ಯಾಪಾರ ಆಗುತ್ತೆ. ಅದನ್ನು KSRTCಗೆ ಹೋಲಿಸ್ಕೊಳ್ಳಿ, ನೀವು ಅಂದ್ರೆ ಬಸ್ಗೆ ಹೋಲಿಸ್ಕೊಳ್ಳಿ, 400 ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ನಾನೇನು ಮಾಡಿದೆ, ನಾನೇನು ಮಾಡಿದೆ, ಪ್ರೀತಿ ಅವರೇ ನಿಮ್ಮ ಹೋಟೆಲ್ಗೆ ಯಾರೆಲ್ಲ ಹೆಣ್ಮಕ್ಳು ಬರ್ತಾರೆ ಅವರಿಗೆಲ್ಲ ಫ್ರೀ ಕೊಡಿ ಅಂತ. ನಿಮಗೆ 400 ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು, ಹೆಣ್ಣು ಮಕ್ಕಳು ಬರೋಕ್ ಶುರು ಮಾಡಿದ್ರು, ನಿಮಗೆ 1000 ರೂಪಾಯಿ ವ್ಯಾಪಾರ ಆಯ್ತು. ನೀವು ಅದನ್ನ ಏನ್ ಹೇಳ್ಬೇಕು? ಭರ್ಜರಿ ವ್ಯಾಪಾರ ಅಂತ ಹೇಳಿ. ಆದ್ರೆ ಆ 1000 ರೂಪಾಯಿ ನಾನು ಕೊಡ್ಬೇಕು. ನಾನು ನನ್ನಲ್ಲಿ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ 400ಕ್ಕೆ ಬರ್ತಾ ಇತ್ತಲ್ಲ, ನಾನು ಕೊಡ್ತಾ ಇರೋದು 300 ರೂಪಾಯಿ. ನೀವು ನನ್ನ ಹತ್ರ ಮಾತಾಡಂಗಿಲ್ಲ, ನೀವು ರಾಮಲಿಂಗಾರೆಡ್ಡಿ, ನೀವು ನಂದೇ ಸರ್ಕಾರದ, ನೀವು ಮಾತಾಡೋದು ನೀನು ಕೊಡಲ್ಲಪ್ಪ, ನೀನು ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ. ಈಗ ನೀವು ಹೇಳಿ, ನಿಮ್ದು ಮೊದಲ ವ್ಯಾಪಾರ ಚೆನ್ನಾಗಿತ್ತು, ಈಗಿನ ವ್ಯಾಪಾರ ಚೆನ್ನಾಗಿತ್ತು, ಹಂಗೆ. ಹಾಗಂತ ತಪ್ಪೇನಲ್ಲ. ಹಾಗಂತ 600 ರೂಪಾಯಲ್ಲಿ ಯಾರೋ ತಿಂದೋದ್ರು, ಅದು ನಮ್ಮ ಹೆಣ್ಮಕ್ಳೇ ತಿಂದೋಗಿದ್ದು ಅಥವಾ ಏನು ಟೂರ್ ಹೋಗಿದ್ದು, ಹಿಂಗಾಗಿದೆ ಪರಿಸ್ಥಿತಿ. ಓಕೆ, ನೆಕ್ಸ್ಟ್.